ನಮಸ್ಕಾರ ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬರುತ್ತೇನೋ ಅಂತ ವೇಟ್ ಮಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ಇನ್ನೂ ಅಪ್ಡೇಟೆಡ್ ನ್ಯೂಸ್ ಗೊತ್ತಿಲ್ಲ ಅಂದ್ಕೊಳ್ತೀನಿ. ಅದರಿಂದನೇ ಸಾಕಷ್ಟು ಜನ ಕಾಮೆಂಟ್ ಮಾಡಿಬಿಟ್ಟು ಇವತ್ತು ಯಾವ ಟೈಮ್ಗೆ ರಿಸಲ್ಟ್ ಬರ್ಬೋದು ಅನ್ನುವಂಥದ್ದನ್ನು ಕೇಳ್ತಿದ್ರು. ನೋಡಿ, ಅಪ್ಡೇಟೆಡ್ ನ್ಯೂಸ್ ಬಂದಿದೆ. ಅದರಿಂದನೇ ನಿಮಗೆ ಅರ್ಲಿ ಮಾರ್ನಿಂಗ್ಗೆ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ. ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಮುಂಜಾನೆ. ಎಲ್ಲರೂ ಸ್ವಲ್ಪ ಕೂಲಾಗಿರಿ. ನಿಮಗೆ ರಿಸಲ್ಟು ಇವತ್ತು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ರಿಸಲ್ಟ್ ಕೊಡ್ತಿಲ್ಲ, ಈ ಒಂದು ಮಾಹಿತಿ ಕೊಟ್ಟೋರು ಯಾರು, ಇದು ಅಫಿಷಿಯಲ್ ಅಪ್ಡೇಟ್ ಬಂದಿದೆಯಾ, ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಎಷ್ಟು ದಿನ ರಿಸಲ್ಟ್ ಬರಲ್ಲ ಅನ್ನುವಂಥದ್ದು ಕೂಡ ಹೇಳ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ನಿಮಗೆ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರಲ್ಲ, ಏಪ್ರಿಲ್ 8ಕ್ಕೂ ರಿಸಲ್ಟ್ ಬರಲ್ಲ. ಈಗ ನೀವು ಕೆಲವೊಂದು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡಿರ್ಬೋದು, ಏಪ್ರಿಲ್ 7ಕ್ಕೆ ಮಿಸ್ ಆದರೆ ಏಪ್ರಿಲ್ 8ನೇ ತಾರೀಕು ರಿಸಲ್ಟ್ ಬಂದ್ಬಿಡುತ್ತೆ ಅಂತ. ಆದರೆ ಯಾಕೆ ಆ ಥರ ಹೇಳಿದ್ರು ಅಂದರೆ, ಇಲ್ಲಿ ಮಧು ಬಂಗಾರಪ್ಪ ಅವರು ಎಜುಕೇಷನ್ ಮಿನಿಸ್ಟರ್ ಏನಿದ್ದಾರೆ ಅವರು ಹೇಳ್ಬಿಟ್ಟಿದ್ರು ಏಪ್ರಿಲ್ ಮೊದಲನೇ ವಾರದಲ್ಲೇ ನಾವು ರಿಸಲ್ಟ್ ಕೊಟ್ಟೇ ಕೊಡ್ತೀವಿ ಅಂತ. ಆದರೆ ನಿಮಗೆ ಏಪ್ರಿಲ್ 7ಕ್ಕೂ ರಿಸಲ್ಟ್ ಬರ್ತಿಲ್ಲ, ಏಪ್ರಿಲ್ 8ನೇ ತಾರೀಕು ರಿಸಲ್ಟ್ ಬರ್ತಿಲ್ಲ. ಯಾಕೆ ರಿಸಲ್ಟ್ ಬರ್ತಿಲ್ಲ, ಯಾರು ಹೇಳ್ತಿದ್ದಾರೆ ರಿಸಲ್ಟ್ ಬರ್ತಿಲ್ಲ ಅಂದ್ಬಿಟ್ಟು, ಯಾವ ಬೋರ್ಡ್ ಕಡೆಯಿಂದ ಮಾಹಿತಿ ಬಂದಿದೆ ಅಂತ ನೀವೆಲ್ಲರೂ ಕೇಳೋದಾದ್ರೆ, ಸ್ನೇಹಿತರೆ, KSEAB ಕಡೆಯಿಂದಾನೇ ಮಾಹಿತಿ ಬರ್ತಿರುವಂಥದ್ದು. KSEAB ಬೋರ್ಡ್ ಕಡೆಯಿಂದಾನೇ ಅವ್ರು ಹೇಳ್ತಿದ್ದಾರೆ. ಯಾರು ಈ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಅಂದರೆ, KSEAB ಅಧ್ಯಕ್ಷ ಪ್ರಕಾಶ್ ನಿಟ್ಟಾಲಿ ಮಾತನಾಡಿ ಏಪ್ರಿಲ್ 7ರಂದು ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಏಪ್ರಿಲ್ 7ನೇ ತಾರೀಕು ನಮ್ಮ ಕೈಯಲ್ಲಿ ರಿಸಲ್ಟ್ ಕೊಡೋಕ್ಕಾಗಲ್ಲ, ಏಪ್ರಿಲ್ 7ಕ್ಕೂ ರಿಸಲ್ಟ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೂ ಒಂದು ಅಫಿಷಿಯಲ್ ಡೇಟನ್ನು ನಾವು ಫಿಕ್ಸ್ ಮಾಡಿಲ್ಲ. ಆದರೆ ಈಗ ಏಪ್ರಿಲ್ 7, 8 ಇನ್ನೊಂದು 2 ದಿನ ರಿಸಲ್ಟು ಬರಲ್ಲ, 2 ದಿನ ರಿಸಲ್ಟು ಪೋಸ್ಟ್ಪೋನ್ ಆಗ್ಬೋದು ಅನ್ನುವಂಥದ್ದನ್ನು ಇವರು ಮಾಹಿತಿ ಕೊಡ್ತಿರುವಂಥದ್ದು. ಈಗ ಯಾಕೆ ಅವರು ರಿಸಲ್ಟ್ ಕೊಡೋಕ್ಕಾಗ್ತಿಲ್ಲ, ಇಷ್ಟು ದಿನ ಕೊಟ್ಬಿಡ್ತಾರಂತ ಹೇಳಿದ್ರು, ಯಾಕೆ ಕೊಡೋಕ್ಕಾಗ್ತಿಲ್ಲ ಅಂದರೆ, ಇಲ್ಲಿ ನಿಮ್ಮ ಒಂದು ಪೇಪರ್ಸ್ ಎವ್ಯಾಲ್ಯೂಯೇಷನ್ ಎಲ್ಲ ತುಂಬ ಸ್ಪೀಡಾಗೆ ನಡೀತಿತ್ತು. ಈಗ ಯಾಕೆ ರಿಸಲ್ಟ್ ಕೊಡೋಕ್ಕಾಗ್ತಿಲ್ಲ ಅಂತ ಇವ್ರು ರೀಸನ್ ಏನು ಹೇಳ್ತಿದ್ದಾರೆ ಅಂದರೆ, ಈಗ ಕೊನೆಯ ಕ್ಷಣದಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇರುವುದರಿಂದ ಫಲಿತಾಂಶದ ದಿನಾಂಕ ಮುಂದೂಡಲ್ಪಟ್ಟಿದ್ದು ಇನ್ನೆರಡು ದಿನ ವಿಳಂಬವಾಗುವ ಸಾಧ್ಯತೆಗಳಿವೆ ಎಂದು ಅವರು ಮಾಹಿತಿ ಆದರೆ ಕೊಡ್ತಿರುವಂಥದ್ದು. ಇನ್ನೊಂದು 2 ದಿನ ವಿಳಂಬವಾಗುವ ಸಾಧ್ಯತೆ ಇದೆ ಅಂತಿದ್ದಾರೆ. ಇನ್ನು 9ನೇ ತಾರೀಕು ಬರೋದಂತೂ ಬಹುತೇಕ ಡೌಟ್ ಅಂತಲೇ ಹೇಳ್ಕೊಬೋದು. ಯಾಕಪ್ಪ 9ನೇ ತಾರೀಕು ಬರೋದು ಬಹುತೇಕ ಡೌಟ್ ಅಂದರೆ, ಅವಾಗ 9ನೇ ತಾರೀಕು ಒಂದು ಯಾವುದೋ ಎಲೆಕ್ಷನ್ ಇದೆ, ಅದರಿಂದ ಈ ಎಲೆಕ್ಷನ್ ಇರೋದ್ರಿಂದ ಕೊಡದೇ ಇರ್ಬೋದು, ಕೊಟ್ಟರು ಕೊಡ್ಬೋದು, ಅಂದರೆ 50-50 ಚಾನ್ಸಸ್ ಅಂತ ಹೇಳ್ಕೊಬೋದು 9ನೇ ತಾರೀಕು. ಆದರೆ 9ನೇ ತಾರೀಕು ಕೂಡ ನನಗೆ ತಿಳಿದ ಮಟ್ಟಕ್ಕೆ ಸ್ವಲ್ಪ ಡೌಟ್ ಅಂತಲೇ ಹೇಳ್ಕೊಬೋದು 9ನೇ ತಾರೀಕು ಕೂಡ. ಈಗ ಅಫಿಷಿಯಲ್ ಡೇಟು, ಅಫಿಷಿಯಲ್ ಟೈಮು ಈಗ ಮತ್ತೆ KSEAB ಅವರಿಗೆ ಕೊಡಬೇಕಾಗುತ್ತೆ. ಇಲ್ಲ ಅಂದರೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಅಫಿಷಿಯಲ್ ಡೇಟ್ ಆ್ಯಂಡ್ ಟೈಮ್ ಅಂತೂ ಕೊಟ್ಟೇ ಕೊಡ್ತಾರೆ. ಇವತ್ತಂತೂ ರಿಸಲ್ಟ್ ಬರಲ್ಲ, ರಿಲ್ಯಾಕ್ಸ್ ಆಗಿರಿ, ನಾಳೆ ಕೂಡ ರಿಸಲ್ಟ್ ಬರಲ್ಲ, ಸ್ವಲ್ಪ ಉಸಿರು ತಗೊಳ್ಳಿ. ತುಂಬ ಜನ ತುಂಬ ಭಯ ಪಟ್ಬಿಟ್ಟಿದ್ರು. ರಿಸಲ್ಟ್ ಅಂತೂ ಈಗ ಸದ್ಯಕ್ಕೆ ಬರ್ತಿಲ್ಲ. ಯಾವಾಗಿದ್ರೂ ರಿಸಲ್ಟ್ ಬರೋದೇನೆ, ಈಗ ಏನು ಟೆನ್ಷನ್ ಮಾಡ್ಕೋಬೇಡಿ. ರಿಸಲ್ಟ್ ಹೊಸ ಡೇಟ್ ಅಂತೂ ಕೊಟ್ಟೇ ಕೊಡ್ತಾರೆ. ಈಗ ಸದ್ಯಕ್ಕೆ ನಿಮಗೆ ಹೊಸ ಡೇಟ್ ಅಂತೂ ಕೊಟ್ಟಿಲ್ಲ ಅವರು ಸರ್ಕಾರದ ಕಡೆಯಿಂದ. 2 ದಿನ ಮುಂದೂಡಲ್ಪಟ್ಟಿದೆ ಅಂತ ಹೇಳ್ತಿದ್ದಾರೆ. 7, 8 ಅಂತೂ ಕೊಡೋಕ್ಕಾಗಲ್ಲ ಅಂತಿದ್ದಾರೆ. ಮೇ ಬಿ 9ನೇ ತಾರೀಕು ನಿಮ್ಗೆ ರಿಸಲ್ಟ್ ಕೊಡ್ಬೋದು, ಇಲ್ಲಾಂದ್ರೆ ಕೊಡದೇನೂ ಇರ್ಬೋದು. ಯಾಕಂದರೆ ಎಲೆಕ್ಷನ್ದು ಅದು ಇದಿರೋದ್ರಿಂದ, ಇಲ್ಲ ಇನ್ನೂ ಸ್ವಲ್ಪ ಕೆಲಸಗಳಿದ್ರೆ ಇನ್ನೊಂದು 2 ದಿನ ಎಕ್ಸ್ಟೆಂಡ್ ಅಂತೂ ಮಾಡ್ಬೋದು. ಅಫಿಷಿಯಲ್ ಡೇಟ್ ಬಂದಿದ ತಕ್ಷಣ ತಿಳಿಸ್ಕೊಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನಿಮ್ಮ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ದು ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ.